30 ದಿನ 30 ವಿಡಿಯೋಸ್ಗಳನ್ನ ಹಾಕೋದ್ರಿಂದ ಚಾನಲ್ಲು ನಿಜವಾಗ್ಲೂ ಗ್ರೋ ಆಗುತ್ತಾ? ಚಾನಲ್ಲು ನಾವು 30 ದಿನ 30 ವಿಡಿಯೋಸ್ಗಳನ್ನ ಹಾಕಿದ್ರೆ ಚಾನಲ್ಗೆ ಏನೇನು ಬೆನಿಫಿಟ್ ಆಗುತ್ತೆ, ನೀವೇನು ಮಾಡಬೇಕು, ಯಾವ ರೀತಿ ವಿಡಿಯೋಸ್ಗಳನ್ನ ಹಾಕಬೇಕು, ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ವಿಡಿಯೋಸ್ಗಳನ್ನ ಕಂಪ್ಲೀಟಾಗಿ ನೋಡೋದ್ರಿಂದ ಒಂದೊಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟ್. ಆಲ್ಗೋರಿದಮ್ಗೆ ಗೊತ್ತಾಗುತ್ತೆ ನೀವು ಯಾವ ರೀತಿಯಾದಂತಹ ಕಂಟೆಂಟ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಈಗ ಈ ಆಲ್ಗೋರಿದಮ್ಗೆ ಒಂದು ವೇಳೆ ಸಿಗ್ನಲ್ ಸಿಕ್ತು ಅಂತಂದರೆ ಆಗ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಇವಾಗ ಕಂಟಿನ್ಯೂಸ್ ಆಗಿ ನೀವು ಒಂದೇ ನೀಶ್ ಮೇಲೆ ಚಾನಲ್ನಲ್ಲಿ ನೀವು ಯಾವ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ವಿಡಿಯೋದಲ್ಲಿ ಚಾನಲ್ನಲ್ಲಿ ನೀಚ್ ಇರಬೇಕು. ನೀಚ್ನ ಮೇಂಟೈನ್ ಮಾಡೋದ್ರಿಂದ ಆವಾಗ ಆಲ್ಗೋರಿದಮ್ಗೆ ಗೊತ್ತಾಗುತ್ತೆ ನಾನು ಈ ಆಡಿಯನ್ಸ್ಗೆ ನಿಮ್ಮ ವಿಡಿಯೋಸ್ಗಳನ್ನ ಕಳಿಸ್ಬೇಕು ಅಂಥೇಳಿ. ಆಗ ಒಂದು ಪರ್ಫೆಕ್ಟ್ ಆಗಿರುವಂಥ ಆಡಿಯನ್ಸ್ಗಳಿಗೆ ನಿಮ್ಮ ವಿಡಿಯೋಸ್ಗಳನ್ನ ಶೇರ್ ಮಾಡುತ್ತೆ. ಇದರಿಂದ ನಿಮ್ಮ ಚಾನಲ್ಲು ಇಂಪ್ರೂವ್ ಆಗುತ್ತೆ, ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಒಳ್ಳೆ ವ್ಯೂಸ್ ಬರುತ್ತೆ. ಅದಕ್ಕೆ ಆದಷ್ಟು 30 ಡೇಸು ನೀವು 30 ವಿಡಿಯೋಸ್ಗಳನ್ನ ಹಾಕಿ ನೋಡಿ. ಆಗ ನಿಮಗೆ ಒಂದು ಕನ್ಫರ್ಮೇಷನ್ ಅನ್ನೋದು ಸಿಗುತ್ತೆ. ನಮ್ಮ ಚಾನಲು ಹೋಗ್ತಾ ಇದೆ, ಚೆನ್ನಾಗಿ ಇವಾಗ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋಂಥ ಹೋಪ್ಸ್ ಸಹಿತ ನಿಮಗೆ ಬರುತ್ತೆ. ಕನ್ಸಿಸ್ಟೆನ್ಸಿ ಚೆನ್ನಾಗಾಗುತ್ತೆ. ಈಗ ನೀವು ಕನ್ಸಿಸ್ಟೆನ್ಸಿಯಾಗಿ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, 30 ಡೇಸು 30 ವಿಡಿಯೋಸ್ಗಳು ಅಂತೇಳಿ ನೀವು ಪರ್ಫೆಕ್ಟಾಗಿ ಇವಾಗ ಡಿಸೈಡ್ ಆಗಿಬಿಟ್ಟಿದ್ದೀರಾ 30 ಡೇಸ್ ವಿಡಿಯೋಸ್ ಹಾಕಬೇಕು ಅಂತೇಳಿ. ಕನ್ಸಿಸ್ಟೆನ್ಸಿಯಾಗಿ ಡೈಲಿ ನೀವು ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋಸ್ಗಳನ್ನ ನೋಡ್ತಿರುವಂಥ ಸಬ್ಸ್ಕ್ರೈಬರ್ಸ್ಗಳಿಗೆ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ. ಆಗ ಅವರು ಇನ್ನೂ ನಿಮಗೆ ಕಮೆಂಟ್ ಮಾಡೋದು, ನಿಮ್ಮ ವಿಡಿಯೋಸ್ಗಳು ಹಾಕಿದ ತಕ್ಷಣ ನೋಡೋದು, ಇದನ್ನೆಲ್ಲ ಮಾಡ್ತಾರೆ. ಆ ರೀತಿ ಮಾಡಬೇಕು ಅಂತಂದರೆ ಫಸ್ಟು ನೀವು ಹಾಕಿರುವಂಥ ವಿಡಿಯೋಸ್ಗಳು ಚೆನ್ನಾಗಿರಬೇಕು. ಕನ್ಸಿಸ್ಟೆನ್ಸಿ ಡೈಲಿ ವಿಡಿಯೋಸ್ಗಳನ್ನ ಹಾಕಿ ಯಾವುದೇ ರೀತಿಯಾದಂಥ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ಅದು ವ್ಯೂಸ್ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಆದರೆ 30 ಡೇಸು ವಿಡಿಯೋಸ್ಗಳು ಹಾಕಲೇಬೇಕು. ಆಗ ನಿಮಗೆ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಜನರು ಜಾಸ್ತಿ ನಿಮ್ಮ ವಿಡಿಯೋಸ್ಗಳನ್ನ ನೋಡ್ತಾರೆ. ಆಲ್ಗೋರಿದಮು ತುಂಬ ಜನಕ್ಕೆ ನಿಮ್ಮ ವಿಡಿಯೋಸ್ಗಳನ್ನ ಸಜೆಸ್ಟ್ ಮಾಡುತ್ತೆ. ಇನ್ನೊಂದು ಮೇನು, ನೀವು 30 ಡೇಸು ವಿಡಿಯೋಸ್ಗಳನ್ನ ಹಾಕೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ವಿಡಿಯೋಸು ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ನಾನು ಯಾವುದ್ರ ಮೇಲೆ ಕಂಟೆಂಟ್ ಮಾಡಬೇಕು. ನಾನಿವಾಗ ಒಂದು ಯೂಟ್ಯೂಬ್ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯೂಟ್ಯೂಬ್ ಬಗ್ಗೆನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ. ಕುಕಿಂಗ್ ಮಾಡ್ತಾ ಇದ್ದೀನಿ, ಕುಕಿಂಗಲ್ಲಿ ಯಾವ ರೀತಿ ಕುಕಿಂಗ್ ಮಾಡ್ತಾ ಇದ್ದೀನಿ, ಯಾವ ರೀತಿ ವಿಡಿಯೋಸ್ಗಳು ಹೋಗ್ತಾ ಇದೆ, ಅದೇ ರೀತಿ ಸಿಮಿಲರ್ ಆಗಿರುವಂತಹ ವಿಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ. ಇಲ್ಲಿ ಏನು ನಿಮಗೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದು ಗೊತ್ತಾಗುತ್ತೆ. ನಾನು ಈ ರೀತಿಯ ಕಂಟೆಂಟ್ಗಳನ್ನ ಮಾಡಿದ್ರೆ ಆವಾಗ ವ್ಯೂಸ್ ಹೋಗುತ್ತೆ ಅಂತೇಳಿ 30 ಡೇಸ್ ಆದಮೇಲೆ ನೀವು ಕೂತ್ಕೊಂಡು ನೋಡಿ ನಿಮ್ಮ ವಿಡಿಯೋಸ್ಗಳು ಯಾವುದು ವ್ಯೂಸ್ ಬಂದಿದ್ದಾವೆ, ಚೆನ್ನಾಗಿ ಯಾವ ರೀತಿ ಕಂಟೆಂಟ್ಗಳು ಹೋಗ್ತಾ ಇದ್ದಾವೆ ಅಂತ. ಆಗ ಅದ್ರ ಮೇಲೆ ನೀವು ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮ್ಮ ಚಾನಲ್ಲು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇನ್ನೊಂದು, ನಿಮ್ಮ ಸ್ಕಿಲ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇವಾಗ ವಿಡಿಯೋಸ್ಗಳನ್ನ ನೀವು ಡೈಲಿ ಮಾಡ್ತಾ ಇರ್ತೀರ, ಹೊಸದಾಗಿ ಏನು ಕ್ರಿಯೇಟ್ ಮಾಡಬೇಕು, ಹೊಸದಾಗಿ ನಾನು ಎಲ್ಲಿ ಎಡಿಟಿಂಗ್ ಮಾಡಬೇಕು, ಎಲ್ಲಿ ಟ್ರಾನ್ಸಿಷನ್ ಹಾಕಬೇಕು, ವಾಯ್ಸು ಯಾವ ರೀತಿ ವಿಡಿಯೋಸ್ಗಳನ್ನ ಮಾಡೋದ್ರಿಂದ ವಾಯ್ಸು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ವಿಡಿಯೋ ಎಡಿಟಿಂಗಿಗೆ ಒಂದು ಒಳ್ಳೆ ಆ್ಯಪ್ನ ನೀವೇ ಸರ್ಚ್ ಮಾಡ್ಕೊಳ್ತೀರಾ. ತಮ್ನೆಲ್ಗೆ ಒಂದು ಒಳ್ಳೆ ಆ್ಯಪ್ ಸಿಗುತ್ತೆ. ಇವಾಗ ತಮ್ನೆಲ್ಗೆ ನೀವು 2-3 ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀರ, ಆದರೆ ಯಾವುದರಿಂದ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅಂತೇಳಿ ನಿಮ್ಮ ಕನ್ಫರ್ಮೇಷನ್ ಆದಮೇಲೆ ಆಗ ಅದರಲ್ಲೇ ನೀವು ಕಂಟಿನ್ಯೂ ಮಾಡ್ತೀರಾ. ವಿಡಿಯೋಸ್ಗಳನ್ನ ಎಡಿಟಿಂಗ್ ಮಾಡುವಾಗ ಡಿಫ್ರೆಂಟಾಗಿ ಎಡಿಟಿಂಗ್ ಮಾಡೋದಕ್ಕೆ ತಿಳ್ಕೊತೀರಾ. 3 ತಿಂಗಳು ನಾವು ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಟ್ರೈನಿಂಗ್ ತಗೊತೀವಲ್ವ, ಅದೇ ರೀತಿ ಯೂಟ್ಯೂಬ್ ಚಾನಲಲ್ಲೂ ನಮಗೊಂದು 3 ಮಂತ್ಸು ಟ್ರೈನಿಂಗ್ ಅಂತ ಹೇಳಿ ಅನಿಸುತ್ತೆ. ನಾನಿವಾಗ ಕಲಿತಾ ಇದ್ದೀನಿ, ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಕೊಡ್ಬೋದು ಅಂಥೇಳಿ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಅದಕ್ಕೆ ಆದಷ್ಟು ನೀವು ಈ 3 ಮಂತ್ಸ್ ನೀವೇನೋ ಮಾಡ್ತಿರಲ್ವ, ಇವಾಗ 1 ಮಂತ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಅಲ್ಲಿ ನೀವು ಒಂದೊಂದು ಒಳ್ಳೊಳ್ಳೆ ಎಡಿಟಿಂಗ್ ಮಾಡೋದು, ಥಂಬ್ನೇಲ್ ಮಾಡೋದು, ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ. ಇವಾಗ ನಿಮ್ಮ ಚಾನಲ್ನ ನೋಡ್ತಿರೋ ಅಂಥ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗ್ತವೆ. ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗೋದ್ರಿಂದ ನಿಮಗೆ ಡೈಲಿ ಅವರು ವಿಡಿಯೋಸ್ಗಳನ್ನ ನೋಡ್ಕೊಳ್ತಾ ಹೋಗ್ತಾರೆ. ಅದಕ್ಕೆ ಆದಷ್ಟು ಡೈಲಿ ವಿಡಿಯೋಸ್ಗಳನ್ನ ಒಂದು 3 ಮಂತ್ಸ್ ಆದರೂ ಡೈಲಿ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡಿ. ಆಮೇಲೆ ನೀವು 2 ಡೇಸ್ಗೆ ಒಂದ್ಸಲಿ ಹಾಕಿದ್ರು, 3 ಡೇಸ್ ಒಂದ್ಸಲಿ ಹಾಕಿದ್ರು ಓಕೆ. ಆದರೆ ಫಸ್ಟು ನೀವು ಇವಾಗ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಾ, ಒಂದು 3 ಮಂತ್ಸ್ ವೀಡಿಯೋಸ್ಗಳು ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀರಾ ಅಂತ ಹೇಳಿದ್ರೆ 3 ಮಂತ್ಸು ಕಂಟಿನ್ಯೂಯಸ್ ಆಗಿ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿ. ಅದರೊಳಗಡೆ ಯಾವುದು ನಿಮಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅದ್ರ ಮೇಲೆ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಚಾನಲ್ಲು ಬೇಗ ಗ್ರೋ ಆಗುತ್ತೆ.
ಯಾಕೆ ಚಾನಲ್ ಬೇಗ ಗ್ರೋ ಆಗುತ್ತೆ ಅಂತ ಹೇಳಿದ್ರೆ ನೀವು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀರಾ ಒಂದು. ಆಮೇಲೆ ಆಲ್ಗೋರಿದಮ್ಗೆ ಗೊತ್ತಾಗುತ್ತೆ ನೀವು ಏನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀರಾ, ಯಾವ ಕಂಟೆಂಟ್ ಮೇಲೆ ಮಾಡ್ತಾ ಇದ್ದೀರಾ ಅಂತ. ಇದರಿಂದ ನಿಮ್ಮ ವಿಡಿಯೋಸು ಚೆನ್ನಾಗಿ ವ್ಯೂಸ್ ಬರುತ್ತೆ, ಗ್ರೋ ಆಗುತ್ತೆ, ಹಾಗೆ ಬೇರೆಯವರಿಗೆ ಸಜೆಸ್ಟ್ ಸಹಿತ ಆಗುತ್ತೆ. ಅದಕ್ಕೆ ಆದಷ್ಟು ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇವೆಲ್ಲ ನೆನಪಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡಿ. ಬೋನಸ್ ಟಿಪ್, ಇವತ್ತಿನ ನಾನು ಬೋನಸ್ ಟಿಪ್ ಹೇಳಲೇಬೇಕು. ಇವತ್ತು ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಮಾತ್ರ ಅಲ್ಲ, ಯಾವುದ್ಯಾವುದೋ ಮ್ಯೂಸಿಕ್ಗಳನ್ನ ತಗೊಂಡು ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಯೂಟ್ಯೂಬಲ್ಲೇ ಆಲ್ರೆಡಿ ಯೂಟ್ಯೂಬ್ ಮ್ಯೂಸಿಕ್ಗಳಿದ್ದಾವೆ, ಆ ಮ್ಯೂಸಿಕ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಈಗ ಬೇರೆ ಬೇರೆ ರೀತಿಯಾದಂತಹ ಮ್ಯೂಸಿಕ್ಗಳು ಸಿಗ್ತಾವಲ್ವಾ, ಇವಾಗ ಕಾಪಿರೈಟ್ ಮ್ಯೂಸಿಕ್ಗಳು ಇರ್ತವೆ, ಅಂಥವೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಯೂಟ್ಯೂಬ್ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾಯಿದ್ರು ಯಾಡೇ ಸೌಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವ ಸಾಂಗ್ಗಳನ್ನ ನಾನು ಹಾಕ್ಬೋದು ಅಂಥೇಳಿ. ಆ ರೀತಿ ಸಾಂಗ್ಗಳನ್ನೇ ಹಾಕ್ಕೊಂಡು ಟ್ರೈ ಮಾಡಿ. ಆಮೇಲೆ ಬರೀ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಒಂದು ಒಳ್ಳೆ ಕ್ವಾಲಿಟಿ ವಿಡಿಯೋ ಕೊಡಬೇಕಾಗುತ್ತೆ. ನೀವಾಗ ಒಂದು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಕ್ವಾಲಿಟಿ ಇರಬೇಕು ನಿಮ್ಮ ಮಾತಲ್ಲಾಗಿರ್ಬೋದು. ನೀವು ಇವಾಗ ಏನೇನೋ ಯಾರ ಬಗ್ಗೆನೋ ನೀವು ಕೆಟ್ಟದಾಗಿ ಹೇಳ್ಕೊಂಡು ಹೋಗೋದಲ್ಲ. ನಿಮ್ಗೇನು ಅನಿಸುತ್ತೆ, ನೀವೇನು ಮಾಡಬೇಕು ಅಂದ್ಕೊಂಡಿದ್ರ ಒಳ್ಳೆ ರೀತಿಲಿ ಅದನ್ನು ಹೇಳ್ಕೊಂಡು ಹೋಗಿ, ಆವಾಗ ಜನರಿಗೆ ಅದು ಇಷ್ಟ ಆಗ್ಬೋದು. ಅದಕ್ಕೆ ಆದಷ್ಟು ಒಳ್ಳೆ ಕಂಟೆಂಟ್ಗಳನ್ನ ಕೊಡಿ. ಕಂಟೆಂಟ್ಗಳು ಕೊಡೋದ್ರಿಂದ ಜನರಿಗೆ ಇಷ್ಟ ಆಗುತ್ತೆ. 30 ಡೇಸ್ ಏನೋ ಒಂದು ವಿಡಿಯೋ ಹಾಕಬೇಕು ಅಂತ ಹಾಕಕ್ಕೆ ಹೋಗಬೇಡಿ. ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದು ಸ್ವಲ್ಪ ಯೂನಿಕ್ ಆಗಿರಲಿ. ತುಂಬ ಚೇಂಜಸ್ಗಳನ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಆಗ ನಿಮ್ಮ ವಿಡಿಯೋ ಬೇಗ ಸಜೆಷನಲ್ಲಿ ಬರುತ್ತೆ, ನಿಮಗೆ ಬೇಗ ವ್ಯೂಸು ಸಬ್ಸ್ಕ್ರೈಬರ್ಸು ಬಂದು ಮಾನಿಟೈಸೇಷನು ಆಗ್ಬೋದು. ಅದಕ್ಕೆ ಆದಷ್ಟು ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿ. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ 2 ಬೈಟ್ಸ್ ಕನ್ನಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕಿದ್ದರೆ, ಯಾವುದಾದ್ರೂ ಡೌಟ್ಸ್ ಇದ್ದರೆ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅಲ್ಲಿ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.